ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡುಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾಸೆಂದು ಎಂದೆಂದು. ನುಡು ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಪಾಂಡುರಂಗ ಪಾರಿಜಾತದಲ್ಲಿ 2ನೇ ಪದ್ಯ ತಗೊಂಡಿದ್ದೇನೆ, ಹೇಳ್ತಾ ಇದ್ದೆ, ಅದನ್ನೇ ಮುಂದುವರ್ಸೋಣ ಅಂತ. ಅಮಿತ ಸುಗುಣಧಾಮ ಆತ್ಮ ಭೂಪೂರ್ಣ ಕಾಮ ಅಮರ ಕುಲಲಲಾಮ ಅಬ್ಜಧಾಭಾಭಿರಾಮ ಯಮಿ ಕುಲೋಕಧದಿ ಸೋಮ ಯಜ್ಞವೃದ್ಧ್ಯಜ್ಞನಾಮ ಸಮರವಲಯ ಭೀಮ ಸಾತ್ವತಾಂ ಸಾರ್ವಭೌಮ. ಇಲ್ಲಿ ಹೇಳ್ತಾ ಇದ್ದಾರೆ ಪರಮಾತ್ಮ ಎಂಥವನು ಅಂತ ಹೇಳಿ, ಸಮರವಲಯ ಭೀಮ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಸ್ತುತಿ ಮಾಡಿ ದಾಸರು ಪರಮಾತ್ಮನ ದುಷ್ಟ ಶಿಕ್ಷಣ ಶಿಷ್ಟ ಪರಿಪಾಲನ ಗುಣಗಳನ್ನು ಚಿಂತಿಸುತ್ತಾ ನಲಿದಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಪರಮಾತ್ಮ ಆದಿದೈತ್ಯರಾದ ಮಧುಕೈಟಭರನ್ನು, ಹಿರಣ್ಯಕಶಿಪು ಹಿರಣ್ಯಾಕ್ಷರನ್ನು, ಮುರ, ನರಕ, ಕಂಸ, ಕೇಶಿ, ಧೇನುಕ, ಮುಷ್ಟಿಕಾಸುರ, ಬಕ, ವೃಷಭಾಸುರ, ಪೂತನೆ, ಶಕಟ, ತೃಣಾವರ್ತ, ಪೌಂಡ್ರಕ ಇತ್ಯಾದಿ ದೈತ್ಯರನ್ನೆಲ್ಲ ನಿಗ್ರಹ ಮಾಡಿ ದೇವತೆಗಳನ್ನು ಕಾಪಾಡಿದ್ದಾನೆ. ಬಲ್ಲಿದರಿಗತಿ ಬಲ್ಲಿದನು ಸರಿ ಇಲ್ಲ ಇವಾಗ ಇವಲ್ಲಿ ನೋಡಲು ಖುಲ್ಲ ಮಾನವನೊಲ್ಲ ಅಪ್ರತಿಮಲ್ಲ ಜಗಕ್ಕಲ್ಲ ಅಂತ ಹೇಳಿ ಪರಮಾತ್ಮನಿಗೆ ಎದುರು ಯಾರೂ ನಿಂದಿರಲಿಕ್ಕಾಗೋದಿಲ್ಲ. ಹರಿಕಥಾಂಸ ಎಲ್ಲರಳು ತಾನಿಪ್ಪ ತನ್ನೊಳಗೆಲ್ಲರನ್ನು ಧರಿಸಿಹನು ಅಪ್ರತಿಮಲ್ಲ ಮನ್ಮಥ ಜನಕ ಜಗದಾದ್ಯಂತ ಮಧ್ಯಗಳ ಬಲ್ಲ ಬಹುಗುಣ ಭರಿತ ದಾನವದಲ್ಲಣ ಜಗನ್ನಾಥ ವಿಠ್ಠಲನ ಸೊಲ್ಲು ಲಾಲಿ ಸ್ತಂಭದಿಂದಲೇ ಬಂದ ಭಕುತನಿಗೆ. ಪರಮಾತ್ಮ ಸರ್ವತ್ರ ವ್ಯಾಪ್ತನಾಗಿದ್ದಾನೆ, ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿದ್ದಾನೆ. ಅವನು ಹಿರಣ್ಯಕಶಿಪು ವರ ಬೇಡದ ಮೇಲೆ ಬೇಡ, ಕೆಳಗೆ ಬೇಡ, ಹೊಳಗೆ ಬೇಡ, ಏನೇನೋ 20 ಬೇಡ. ಆಗ ಪರಮಾತ್ಮ ಕಂಬದಿಂದ ಬಂದು ಯಾವ ಅಸ್ತ್ರವೂ ಇಲ್ಲದೆ ಅವನನ್ನು ಸಂಹಾರ ಮಾಡಿದ್ದಾನೆ. ರಾಮ ರಾಕ್ಷಸ ಕುಲ ಭಯಂಕರ ಲಾವಣ್ಯದಲ್ಲಿ ನೋಡೆ ಲೋಕಮೋಹಕ ಮೋಹನ ಪಿತನು ಅವಧೈರ್ಯತೆ ನೋಡೆ ಅಸುರಾತಕ. ಹೇಗೆ ಪರಮಾತ್ಮನ ಸ್ತುತಿ ಮಾಡಿದ್ದಾರೆ ನೋಡಿ. ಪರಮಾತ್ಮ ಅತ್ಯಂತ ಸುಂದರನೂ ಇದ್ದಾನೆ, ಸ್ವಾಮಿಯೂ ಆಗಿದ್ದಾನೆ. ಈ ರೀತಿಯಾಗಿ ಪರಮಾತ್ಮ ಪರಮಾತ್ಮನ ಭಯ ಸರ್ವರಿಗಿದೆ, ಆದರೆ ಪರಮಾತ್ಮ ಯಾರಿಗೂ ಭಯ ಪಡೋದಿಲ್ಲ ಅನ್ನೋದನ್ನು ತಿಳ್ಕೋಬೇಕು. ಪರಮಾತ್ಮ ಸಾರ್ವಭೌಮನಾಗಿದ್ದಾನೆ, ಸಾತ್ವತಾಂ ಸಾರ್ವಭೌಮ. ಭೂಭಾಗದ ಏಕದೇಶದ ಒಡೆತನವನ್ನು ಹೊಂದಿದವನು ಭೂಪತಿಯಾದರೆ ಸಕಲ ಭೂಪತಿಗಳನ್ನು ಜಯಿಸಿದವನು, ಸರ್ವಭೂಮಿಯನ್ನು ಜಯಿಸಿದವನು ಯಾರೋ ಅವನೇ ಸಾರ್ವಭೌಮ. ಆದರೆ ನಶ್ವರವಾದ ನರದೇಹವುಳ್ಳ ಸದಾ ಶತ್ರು ಭೀತಿಯುಳ್ಳ ದುಃಖ ಸಂತಪ್ತರಾದ ಭೂಭುಜರು ಇವರೆಂಥ ಸಾರ್ವಭೌಮರು? ಇವರು ಸಾರ್ವಭೌಮರಾಗಲು ಸಾಧ್ಯ ಇಲ್ಲ. ಭೂತ ಭವ್ಯ ಭವತ್ಪ್ರಭು ಭೂದೇವಿ ರಮಣನಾದ ಶ್ರೀ ವರಾಹಾಭಿನ್ನನಾದ ಪರಮಾತ್ಮನೇ ಸಾರ್ವಭೌಮನಾಗಿದ್ದಾನೆ. ಸಾರ್ವಭೌಮಂತೆ ಪರಮಾತ್ಮನೇ ಸರ್ವರಿಗೂ ಪದವಿಗಳನ್ನು ಕೊಡುವನಾಗಿದ್ದಾನೆ. ಅಂತ ಅನ್ನೋದನ್ನು ತಿಳ್ಕೊಳ್ರಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಜಗತ್ತು ಪರಮಾತ್ಮನ ವ್ಯಾಪ್ತಿತ್ವಕ್ಕೆ ಯೋಗ್ಯವಾಗಿದೆ. ಮತ್ತು ಈ ಪ್ರಕೃತಿ ನಾಮಕಳಾದ ಲಕ್ಷ್ಮೀದೇವಿಯಿಂದ ಪ್ರವರ್ತಮಾನವಾಗಿದ್ದರಿಂದ ಈ ಜಗತ್ತಿಗೆ ಲಕ್ಷ್ಮೀದೇವಿಯು ಒಡೆಯಳಾಗಿದ್ದಾಳೆ. ಆ ಲಕ್ಷ್ಮೀದೇವಿಯು ಪರಮಾತ್ಮನ ಅಧೀನದಲ್ಲಿರುವುದರಿಂದ ಸರ್ವವು ಪರಮಾತ್ಮನದೇ ಅಂತ ತಿಳ್ಕೋಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ.
ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ನಮಾಮಿ ನಿಖಿಲಾದೇಶ ಕಿರೀಟಾಗೃಷ್ಟಪೀಠವತ್ ಅಂತ ಸ್ತೋತ್ರ ಮಾಡಿದ್ದಾರೆ. ಪರಮಾತ್ಮ ವರಪ್ರದನಾಗಿದ್ದಾನೆ, ಸರ್ವರಿಂದ ಸ್ತುತ್ಯನಾಗಿದ್ದಾನೆ, ಸರ್ವೋತ್ತಮನಾಗಿದ್ದಾನೆ ಅಂಥೇಳಿ ಹೇಳ್ತಾ ಇದ್ದಾರೆ. ಪರಮಾತ್ಮನಿಗೆ ನಮಸ್ಕಾರ ಮಾಡಿದರೆ ಏನು ಸಿಕ್ಕತ್ತೆ ಅಂತ ಹೇಳಿದರೆ ಹೇಳ್ತಾ ಇದ್ದಾರೆ, ಏಕೋಪಿ ಕೃಷ್ಣಸ್ಯ ಸತ್ಕೃ ಪ್ರಣಾಮೋ ದಶಾಶ್ವಮೇಧಿ ಅವಭೃತೇನ ತುಲ್ಯ ದಶಾಶ್ವಮೇಧಿ ಪುನರೇಪಿ ಜನ್ಮ ಕೃಷ್ಣ ಪ್ರಣಾಮೋ ನ ಪುನರ್ಭುವಾಯ ಅಂತ ಹೇಳಿದಂತೆ ಪರಮಾತ್ಮನಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿದರೆ ಆ ನಮಸ್ಕಾರಕ್ಕೆ ಮೋಕ್ಷದ ಫಲ ಅಂತ ಹೇಳ್ತಾ ಇದ್ದಾರೆ. ದಿತಿಜಮರ್ದನ ಇಲ್ಲಿ ಹೇಳ್ತಾ ಇದ್ದಾರೆ, ಪರಮಾತ್ಮನ ಭಕ್ತರೆಲ್ಲ ಆ ಪರಮಾತ್ಮನ ನಂಬಿದ್ದಾರೆ. ಆತನ ಆಜ್ಞಾರೂಪವಾಗಿರುವಂಥ ಸ್ಮೃತಿಗಳನ್ನು ಉಪಾಸನೆ ಮಾಡ್ತಾ ಇರ್ತಾರೆ. ಅಂಥವರಿಗೆ ಆ ದೇವತೆಗಳಿಗೆ ತಪಸ್ಸೆ ವಿಘ್ನ ಉಂಟು ಮಾಡಲು ಸತತವಾಗಿ ದೈತ್ಯರು ಶ್ರಮಿಸ್ತಾ ಇರ್ತಾರೆ. ಅದಕ್ಕಾಗಿಯೇ ಪರಮಾತ್ಮ ಅನಂತ ಅವತಾರಗಳನ್ನ ತೆಗೆದುಕೊಂಡು ಅವರನ್ನು ಕಾಪಾಡ್ತಾ ಇರ್ತಾನೆ. ಭಗವದ್ಗೀತೆ ಹೇಳಿದರೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ ಹೇಳಿದಾನೆ ಪರಮಾತ್ಮ. ಧರ್ಮದ ಗ್ಲಾನಿ ಆದಾಗ ಆ ಧರ್ಮವನ್ನು ಉದ್ಧಾರ ಮಾಡುವುದಕ್ಕೋಸ್ಕರ ನಾನು ಅವತಾರವನ್ನು ಮಾಡುತ್ತೇನೆ. ನನ್ನ ಅವತಾರದ ವಿಶೇಷತೆ ಏನು ಅಂದರೆ ಸಾಧುಗಳ ರಕ್ಷಣೆ, ದುಷ್ಕೃತರಾಗಿರುವಂತಹ ಅಂಥವರ ವಿನಾಶ ಮಾಡೋದೇ ನನ್ನ ಕತೆ. ಜಗನ್ನಾಥದಾಸರು ಒಂದು ಕಡೆ ಹೇಳ್ತಾರೆ, ಶ್ರೀ ವಿರಿಂಚಾದ್ಯಮರನತ ಅಮರವಂದಿತನೀವ ಮಂದನೀವ ಧರೆ ಸುಂದರೆಯೊಳಗೆ ದೇವಕಿ ದೇವಿ ಜಠರದಲ್ಲಿ ಅವತರಿಸಿದನು ಅಜನು ಜನರಂತೆ ರೇವತೆ ರಮಣಾನುಜಸ್ವ ಪದಾವಲಂಬ್ಯಗಳ ಸಂತೈಸಿ ದೈತ್ಯಾವಳಿಯ ಸಂಹರಿಸಿದ ಜಗನ್ನಾಥ ವಿಠ್ಠಲನು. ಬ್ರಹ್ಮಾದಿ ದೇವತೆಗಳಿಂದ ವಂದಿತನಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಪರಮಾತ್ಮ ಭೂಮಿಯಲ್ಲಿ ಅವತಾರ ಮಾಡಿ ಆ ಮಾಡುವ ಉದ್ದೇಶ ಏನು ಅಂತಂದರೆ ತನ್ನ ಭಕ್ತರನ್ನು ರಕ್ಷಣೆ ಮಾಡಿ ದೈತ್ಯರನ್ನು ಸಂಹಾರ ಮಾಡುವುದೇ ಅವನ ಉದ್ದೇಶವಾಗಿರುತ್ತೆ ಅಂಥೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಹೇಳ್ತಾ ಇದ್ದಾರೆ, ಆದ್ದರಿಂದ ಪರಮಾತ್ಮ ಸರ್ವತ್ರದಲ್ಲಿ ವ್ಯಾಪ್ತನಾಗಿದ್ದಾನೆ. ಜನ್ಮಾರಭ್ಯ ತಂದೆ ತಾಯಿ ಬಂಧು ಬಳಗ ಮಿತ್ರರು ಗುರುಗಳು ಪಶು ಪಕ್ಷಿ ಪ್ರಾಣಿ ಕ್ರಿಮಿ ಕೀಟ ಸಸ್ಯ ಜಡ ಪದಾರ್ಥಗಳು ಪಂಚಭೂತಾದಿಗಳಿಂದಲೂ ನಾವು ಸೌಖ್ಯವನ್ನು ಪಡೆದು ಸಾಧನದಲ್ಲಿದ್ದೇವೆ. ಆದ್ದರಿಂದ ಸರ್ವತ್ರದಲ್ಲಿಯೂ ಆ ಪರಮಾತ್ಮನ ತದ್ರೂಪ ತನ್ನಾಮ ತದಧಿಷ್ಠಾನ ತದಂತರ್ಯಾಮಿ ತದ್ಭಿನ್ನನಾದ ಆ ಪರಮಾತ್ಮನನ್ನು ಮರೆಯದೇ ಸ್ಮರಿಸುತ್ತಿರಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಪರಮಾತ್ಮನ ಸ್ತೋತ್ರ ಮಾಡ್ತಾ ಇರಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಕರ್ಮ ಸಾಕ್ಷಿಕ ಪರಮಾತ್ಮ ಸರ್ವತ್ರ ವ್ಯಾಪ್ತನಾದ್ದರಿಂದ ಸಕಲ ಚೇತನರು ಮಾಡುವ ಸಕಲ ಕರ್ಮಗಳಿಗೂ ಸಾಕ್ಷಿಯಾಗಿದ್ದಾನೆ ಪರಮಾತ್ಮ. ಅವರು ಏನು ಮಾಡ್ತಾರೆ ಎಲ್ಲ ಗೊತ್ತಾಗುತ್ತದೆ. ಈ ರೀತಿಯಾಗಿ ಪರಮಾತ್ಮ
ಆ ದೇವತೆಗಳ ಅಂತರ್ಯಾಮಿಯಾಗಿದ್ದು 24 ತತ್ವಾಭಿಮಾನಿ ದೇವತೆಗಳ ಅಂತರ್ಯಾಮಿಯಾಗಿದ್ದು, ಅವರಿಗೆ ಪ್ರೇರಕನಾಗಿದ್ದು, ಅವರಿಗೆ ನಿಯಾಮಕನಾಗಿದ್ದು ಪರಮಾತ್ಮ ಸತತವಾಗಿ ಮಾಡಿಸ್ತಾ ಇರ್ತಾನೆ. ಪರಮಾತ್ಮನೇ ಈ ಜಗತ್ತಿಗೆ ಸಂರಕ್ಷಕನಾಗಿದ್ದಾನೆ. ಅವನೇ ಸ್ವಾಮಿಯಾಗಿದ್ದಾನೆ. ಸರ್ವತಂತ್ರ ಸ್ವತಂತ್ರನಾಗಿರುವಂತಹ ಪರಮಾತ್ಮ ಈ ಜಗತ್ತಿಗೆ ಸ್ವಾಮಿಯಾಗಿದ್ದಾನೆ. ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮಾವೃತ ಬಂಧ ಮೋಕ್ಷಾಹ ಯಶಾಪಾಂಗಲವ ಮಾತ್ರತ ಊರ್ಜಿತ ಸಾ ಶ್ರೇಯತ್ ಕಟಾಕ್ಷ ಬಲವತ್ ಅಜಿತಂ ನಮಾಮಿ ಅಂತ ಹೇಳುವಂತೆ ಪರಮಾತ್ಮನ ಕೃಪೆಯಿಂದಲೇ ಮಹಾಲಕ್ಷ್ಮೀ ದೇವಿ ಸೃಷ್ಟ್ಯಾದಿ ಅಷ್ಟಕರ್ತೃತ್ವವನ್ನು ಮಾಡುವ ಸಮರ್ಥಳಾಗಿದ್ದಾಳೆ. ಸರ್ವರಿಗೂ ಸರ್ವ ಪದವಿಗಳನ್ನು ಪರಮಾತ್ಮನ ಇಚ್ಛೆಯಿಂದೇ ಕೊಡ್ತಾಳವಳು. ಆದ್ದರಿಂದ ಪರಮಾತ್ಮನೇ ಜಗದ್ರಕ್ಷಕ. ಯದಿ ನಾಮ ಪರೋ ನ ಭವೇತ್ ಸ ಹರಿ ಕಥಮಸ್ಯ ವಶೇ ಜಗದೇತಭೂತ್ ಯದಿ ನಾಮ ನ ತಸ್ಯ ವಶೇ ಸಕಲಂ ಕಥಮೇವತು ನಿತ್ಯ ಸುಖಂ ನ ಭವೇತ್ ಅನ್ನುವಂತೆ ಪರಮಾತ್ಮನಿಂದ ಹಿತವಾದ ಸಮಸ್ತವೂ ಅವನ ವಶದಲ್ಲಿದೆ. ಜಗತ್ ಎಲ್ಲವೂ ಇದು ಸ್ವತಂತ್ರವಾಗಿಲ್ಲ. ಪರಮಾತ್ಮ ಮಾತ್ರ ಬ್ರಹ್ಮಾದಿ ಸರ್ವ ಮನಸಾಂ ಪ್ರಕೃತೇರ್ ಮನಸೋಪಿ ಚ ಅಂತ ಹೇಳುವಂತೆ ರಮಾ ಬ್ರಹ್ಮಾದಿಗಳಿಗೂ ಒಡೆಯನಾಗಿದ್ದು, ಸರ್ವರಿಗಿಂತಲೂ ಶ್ರೇಷ್ಠನಾಗಿದ್ದು, ಸರ್ವತಂತ್ರ ಸ್ವತಂತ್ರನಾಗಿದ್ದು ಪರಮಾತ್ಮ ಜಗದ್ರಕ್ಷಕನಾಗಿದ್ದಾನೆ. ಆದ್ದರಿಂದ ಈ ಜಗತ್ತು ಅವನದೇ. ತದೀಯಂ ಸರ್ವಮೇವತು. ಈ ಜಗತ್ತಿನಲ್ಲಿ ಅವನ ವ್ಯಾಪಕವಾದ ವಿಶ್ವನಾಟಕ ಮಹಿಮೆಯನ್ನು ತೋರಲು ಯಾರ ಅಡ್ಡಿಯೂ ಬರುವುದಿಲ್ಲ ಅಂತ ಹೇಳ್ತಾರೆ. ವಕ್ತೃಘೋಟಕ ಅಂತ ಹೇಳಿದ್ದಾರೆ. ನಾವು ಯಾವ ರೂಪದಿಂದ ಪರಮಾತ್ಮನ ಕೊಂಡಾಡುತ್ತೇವೆಯೋ ಆ ರೂಪ ವ್ಯಾಪಾರದಿಂದ ಪರಮಾತ್ಮ ನಮ್ಮ ಅಭಿಲಾಷೆಯನ್ನು ನೆರವೇರಿಸುತ್ತಾನೆ. ಶ್ರೀಪತಿ ಎಂದರೆ ಐಶ್ವರ್ಯವನ್ನು, ಧನ್ವಂತರಿ ಎಂದರೆ ಆರೋಗ್ಯವನ್ನು, ನರಹರಿ ಎಂದರೆ ಮಹಾಧೈರ್ಯವನ್ನು, ಹೀಗೆ ಇವೆಲ್ಲ ರೂಪಗಳು ಕಾರಣವಾಗಿವೆ. ಅಸಂಖ್ಯಾತ ಜೀವರ ಅಪೇಕ್ಷೆಗಳನ್ನು ನೆರವೇರಿಸುವುದಕ್ಕೋಸ್ಕರ ಪರಮಾತ್ಮ ಅನಂತ ಅವತಾರಗಳನ್ನು ಅನಂತ ರೂಪಗಳನ್ನು ಪಡೆದಿದ್ದಾನೆ. ಅಂಥೇಳಿ ಹೇಳ್ತಾ ಇದ್ದಾರೆ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮೆ ಎನ್ನುವಂತೆ ಅನಂತ ರೂಪಗಳನ್ನು ಪರಮಾತ್ಮ ಎತ್ಕೊಂಡಿದ್ದಾನೆ. ಜಗನ್ನಾಥದಾಸರು ತಾವು ಕೈಕೊಂಡ ಜ್ಞಾನಯಜ್ಞ ಕಾರ್ಯ ಯಶಸ್ವಿಯಾಗಲೆಂಬ ಹಾರೈಕೆಯಿಂದ ಶ್ರೀ ಹಯವದನನ್ನು ಸ್ಮರಿಸಿಕೊಂಡಿದ್ದಾರೆ. ಜಗನ್ನಾಥದಾಸರ ಅಂತಃಪ್ರೇರಕರಾದ ವಾದಿರಾಜ ಗುರು ಸಾರ್ವಭೌಮರವರ ಉಪಾಸ್ಯ ಮೂರ್ತಿ ಹಯವದನ. ಜಗನ್ನಾಥದಾಸರ ಕೃತಿಗಳಲ್ಲೂ ವಾದಿರಾಜರ ಕೋಶಕ್ಕೊಪ್ಪುವ ಅಂತ ಹೇಳಿದ್ದಾರೆ. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿಯೋ ವದೇತ್ ತಸ್ಯ ನಿಸ್ಸರತೆ ವಾಣಿ ಜಹ್ನು ಕನ್ಯಾ ಪ್ರವಾಹವತ್. ಹಯಗ್ರೀವ ಅಂತ ಹೇಳಿದ್ರೆ ಸಾಕು, ಗಂಗಾ ಪ್ರವಾಹದಂತೆ ಅವನ ವಾಣಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹರಿಯುತ್ತೆ ಅಂತ ಹೇಳ್ತಾ ಇದ್ದಾರೆ ವಾಣಿ. ಭಕ್ತಿಯುತವಾದ ಆ ಪರಮಾತ್ಮನ ಕೂಗನ್ನು ಕೇಳಿದರೆ ಪರಮಾತ್ಮ ಹೇಗೆ ಕರುವಿನ ಧ್ವನಿಯನ್ನು ಕೇಳಿ ಆಕಳು ಓಡಿ ಬರುತ್ತೆ ಹಾಗೆ ಪರಮಾತ್ಮ ಬರ್ತಾನೆ ಅಂತ ಹೇಳ್ತಾ ಇದ್ದಾರೆ. ಶೋಭಿತ ರತ್ನ ಕಟಕ, ಕೈಯಲ್ಲಿ ರತ್ನ ಖಚಿತವಾದ ಕಂಕಣಾಭರಣವಿದೆ.
ಭಕ್ತ ಜನರ ಪರಿಪಾಲನೆಗಾಗಿ ಪರಮಾತ್ಮ ಬದ್ಧ ಕಂಕಣನಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ನುತಿಸುವೆ ನಳಿನ ಜಾಂಡೋದರ ಸರ್ವಾರಾಧಾರ ಅಂದರೆ ಪರಮಾತ್ಮ ಜಗತ್ತಿಗೆ ಸ್ವಾಮಿಯಾಗಿದ್ದೆ ನೀನು, ಸಕಲ ಭಕ್ತರಿಂದ ನಮಸ್ಕೃತನಾಗಿದ್ದಿ, ಸಕಲ ಜೀವರಾಶಿಗಳನ್ನು ಅಸೃಜಾಸ್ತಿರು ಸಕಲ ಜೀವರನ್ನು, ಸೃಷ್ಟಿಯಲ್ಲಿ ಸಾಧನೆಯನ್ನು ಮಾಡುತ್ತಿರುವ ಸಕಲ ಜೀವರನ್ನು, ಮುಕ್ತರಾಗಿ ಸ್ವರೂಪಾನಂದವನ್ನು ಅನುಭವಿಸ್ತಿರುವ ಜೀವರನ್ನು ಎಲ್ಲರನ್ನೂ ನಿನ್ನ ಉದರದಲ್ಲೇ ಇಟ್ಟುಕೊಂಡು ಕಾಪಾಡುತ್ತಿರುವುದರಿಂದ ಎಲ್ಲರಿಂದಲೂ ನೀನು ನಮಸ್ಕೃತನಾಗಿದ್ದೀಯಪ್ಪ, ಸ್ತುತ್ಯನಾಗಿದ್ದೀಯ ಅಂತ ಹೇಳ್ತಾ ಇದ್ದಾರೆ. ಹರಿಕಥಾಂಸ ಹೇಳಿದರೆ, ಒಂದು ರೂಪದೊಳೊಂದು ವಯದೊಳೊಂದು ರೋಮದೊಳೊಂದು ದೇಶದಿ ಪೊಂದಿಕೊಂಡಿಹರ ಅಜಭವಾದಿ ಸಮಸ್ತ ಜೀವಗಣ ಸಿಂಧು ಸಪ್ತದ್ವೀಪ ಮೇರು ಸುಮಂದರಾದ್ರೆ ಬ್ರಹ್ಮ ಪುರಂದರಾದಿ ಸಮಸ್ತ ಲೋಕಪಾಲಾಲಯಗಳೆಲ್ಲ ಅಂತ ಹೇಳಿದಂತೆ ಪರಮಾತ್ಮ ಸರ್ವರ ಆಧಾರಿಯಾಗಿದ್ದಾನೆ. ಪರಮಾತ್ಮನ ಈ ಗುಣಗಳನ್ನು ಚಿಂತಿಸಿಯ ದಾಸವರಿಯರು ಈ ರೀತಿಯಾಗಿ ಪರಮಾತ್ಮನ ಸ್ತೋತ್ರ ಮಾಡಿದ್ದಾರೆ. ಸಂತತ ನಿರ್ವಿಕಾರ ಪರಮಾತ್ಮ ಸಕಲ ಲೋಪ ವ್ಯಾಪ್ತನಾಗಿದ್ದು ಆಯಾ ಜೀವಿಗೆ ಜಡಗಳ ಸಂಪರ್ಕದ ಜೀವಿ ಜಡಗಳ ದೋಷವೇನಾದರೂ ಅವನಿಗೆ ಪ್ರಾಪ್ತವಾದೀತೆ ಅಂದರೆ ಈ ಸರ್ವಥಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅವನಿಗೆ ಯಾವ ವಿಕಾರಗಳು ಇಲ್ಲ. ಸಾತ್ವಿಕ ರಾಜಸ ತಾಮಸ ಎಲ್ಲ ಜೀವರಲ್ಲಿಯೂ ಇದ್ದಾನೆ, ಆದರೆ ಅವುಗಳಿಂದ ಇದು ಅವನಿಗಿಲ್ಲ ಅಂತ ಹೇಳ್ತಾರೆ. ಅವನಿಗೆ ಯಾವ ವಿಕಾರಗಳು ಸರ್ವಥಾ ಎಂದು ಯಾವ ಕಾಲಕ್ಕೂ ಇಲ್ಲ ಅಂತ ಹೇಳ್ತಾರೆ. ಕಾದ ಕಬ್ಬಿಣ ಹಿಡಿದು ಬಡಿಯಲು ವೇದನೆಯು ಲೋಹಗಳಿಗಲ್ಲದಲೇ ಆದುದೇನಯ್ಯನಗ ಅನಲಗ ವ್ಯಥೆ ಏನು ಮಾಡಿದರು ಆದಿದೇವನು ಸರ್ವಜೀವರ ಕಾದುಕೊಂಡಿಹನು ಒಳಹೊರಗೆ ದುಃಖಾದಿಗಳು ಸಂಬಂಧವಾಗುವುದೇನು ಚಿನ್ಮೆಗೆ ಅಂತ ಹರಿಕಥಾಂಸಾರ ಹೇಳಿದ್ದಾರೆ. ಕಾದ ಕಬ್ಬಿಣಕ್ಕೆ ಹೊಡೆದರೆ ಆ ಲೋಹಕ್ಕೆ ನೋವಾಗತ್ತೆ ಹೊರತು ಅಗ್ನಿಗೇನೂ ಆಗೋದಿಲ್ಲ. ಹಾಗೆ ಸರ್ವತ್ರದಲ್ಲಿ ವ್ಯಾಪ್ತನಾಗಿರುವಂತಹ ಪರಮಾತ್ಮ, ಸರ್ವಜೀವರಲ್ಲಿ ವ್ಯಾಪ್ತನಾಗಿರುವಂತಹ ಪರಮಾತ್ಮ ಎಲ್ಲ ಜೀವರ ಒಳಗೆ ಹೊರಗೆ ಇದ್ದಾನೆ. ಅವನಿಗೆ ಚಿನ್ಮಯನಾಗಿರುವಂತಹ ಚಿದಾನಂದಮಯನಾಗಿರುವಂತಹ ಅವನಿಗೆ ದುಃಖಾದಿಗಳು ಇಲ್ಲ ಅಂಥೇಳಿ ಹರಿಕಥಾಂಸಾರದಲ್ಲಿ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಮತಿಮಂದನಾಗಿ ನಿನ್ನನ್ನು ಬಿಟ್ಟೆ. ಮುಂದೆ ದಾಸರು ಹೇಳ್ತಾ ಇದ್ದಾರೆ ಪರಮಾತ್ಮನ ಪ್ರಾರ್ಥಿಸುತ್ತಾ, ಸಕಲ ದುಃಖ ದೂರ ಮಾಡುವಂತಹ ಪರಮಾತ್ಮನೇ, ನಿನ್ನನ್ನು ನಂಬಿದ್ದೇನೆ, ಆದ್ದರಿಂದ ಅನಿಷ್ಟವನ್ನು ದೂರ ಮಾಡು ಅಂಥೇಳಿ ಹೇಳ್ತಾ ಇದ್ದಾರೆ. ಅದರಿಂದ ಸಜ್ಜನರು ಪರಮಾತ್ಮನನ್ನೇ ಆಶ್ರಯಿಸಬೇಕು. ಯಾವ ಆಶೆಯನ್ನು ಇಟ್ಟುಕೊಳ್ಳದೆ ನೀನೇ ಸರ್ವೋತ್ತಮ ಸರ್ವೋತ್ಕೃಷ್ಟ, ನೀನೇ ನನ್ನ ಸ್ವಾಮಿ, ನಾನು ನಿನ್ನ ಸೇವಕ ಅಂತ ಹೇಳಿ ಅವನಿಗೆ ಶರಣು ಹೋಗಬೇಕು. ಆಗ ಪರಮಾತ್ಮ ಅವರ ಎಲ್ಲ ದುಃಖಗಳನ್ನು ದೂರ ಮಾಡಿ ಅವರನ್ನು ರಕ್ಷಣೆ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಒಂದೊಂದು ಇದರಲ್ಲಿಯೂ ಆ ಪರಮಾತ್ಮನ ಮಹಿಮೆಯನ್ನು ತಿಳ್ಕೋಬೇಕು. ಜನನ ಮರಣ ದೂರ ಜಂಗಮಾಚರ ವಿಹಾರ ಧನುಜವನ ಕುಠಾರದೇನ ಮಂದಾರ ಧೀರ ಪ್ರಣತ ಭಯ ವಿಹಾರ ಪ್ರಾಕೃತಾತೀತ ಸಾರ ದಿನಪನಿಭ ಶರೀರ ದುಃಖವಾರಿದ ಸಮೀರ. ಪರಮಾತ್ಮ ಎಂಥವನಂದರೆ ಜನನ ಮರಣ ದೂರ. ಪರಮಾತ್ಮನಿಗೆ ಜನನ ಮರಣಾದಿ ದೋಷಗಳು ಸರ್ವಥಾ ಎಂದು ಯಾವ ಕಾಲಕ್ಕೂ ಇಲ್ಲವೇ ಇಲ್ಲ. ಜೀವರಿಗೆ ಜನನ ಮರಣವನ್ನು ತಪ್ಪಿಸಿ ಮೋಕ್ಷ ಕೊಡುವಂತಹ ಪರಮಾತ್ಮ ಅವರು. ಜಂಗಮ ಅಂತಂದರೆ ಓಡಾಡುವ ಜೀವರಾಶಿಗಳು, ಅನೇಕ ವಿಧವಾದ ಪ್ರಾಣಿಗಳು ಅಂತ ಅರ್ಥ. ಅಚರ ಅಂದರೆ ಸ್ಥಿರ ಜೀವರು ಅಥವಾ ಸ್ಥಾವರ ಜೀವರು ಅಂದರೆ ವೃಕ್ಷ, ತರು, ಲತೆ, ಗುಲ್ಮಾದಿಗಳು. ಇನ್ನೊಂದರ್ಥ ಜಂಗಮ ಜೀವರಾಶಿಗಳು ಅಂತ. ಅಚರ ಜಡ ಪದಾರ್ಥಗಳು. ವಿಹಾರ ಅಂದರೆ ಸಂಚಾರ ಮಾಡ್ತಾನೆ ಅಂದರೆ ಅಂತರ್ಯಾಮಿಯಾಗಿ ಇದ್ದಾನೆ, ಸರ್ವತ್ರದಲ್ಲಿ ಅಂತರ್ಯಾಮಿಯಾಗಿದ್ದಾನೆ. ಧನುಜವನ ಕುಠಾರ ದೈತ್ಯರೆಂಬ ಅಸಂಖ್ಯಾತ
ಕ್ಷುದ್ರ ವೃಕ್ಷಗಳ ಸಮೂಹಕ್ಕೆ ಕೊಡಲಿ ಅಂತಿದ್ದಾನೆ ಪರಮಾತ್ಮ. ದೀನರು ಅಂದರೆ ನೀನೇ ಗತಿ ಎಂದು ಹೇಳಿ ಆ ಪರಮಾತ್ಮನನ್ನು ನಂಬಿ ಬಂದ ಭಕ್ತರಿಗೆ ಮಂದಾರ ಕಲ್ಪವೃಕ್ಷದಂತೆ ಇದ್ದಾನೆ ಪರಮಾತ್ಮ. ಧೀರ, ಧೀರ ಅಂದರೆ ಆದ್ಯಂತ ಕಾರ್ಯ ಸಾಧಕನಾಗಿದ್ದಾನೆ. ಜ್ಞಾನೇ ಸರ್ವಜ್ಞ, ಸರ್ವಜ್ಞ ಆಗಿದ್ದಾನೆ. ಪ್ರಣತ ಭಯ ವಿಹಾರ, ಭಕ್ತರಿಗೆ ಬಂದ ಭಯಗಳನ್ನು ಪರಿಹಾರ ಮಾಡ್ತಾನೆ. ಪ್ರಾಕೃತಾತೀತ, ನಾಶ್ಯಯೋಗ್ಯವಾದಕ್ಕಿಂತ ಮೀರಿ ನಿಂತವನಾಗಿದ್ದಾನೆ, ಅಂದರೆ ಅಪ್ರಾಕೃತ ಗುಣವುಳ್ಳವನಾಗಿದ್ದಾನೆ. ಸಾರ ಅಂತಂದರೆ ಸ್ವಯಂ ಶ್ರೀಹರಿಯೇ, ದಿನಪ ಅಂದರೆ ಸೂರ್ಯ, ನಿಭ ಅಂದರೆ ಪ್ರಕಾಶ, ಶರೀರ ಅಂತಂದರೆ ದೇಹವುಳ್ಳವನು, ದುಃಖ ಕ್ಲೇಶಗಳು, ದುಃಖ ಅಂದರೆ ದುಃಖ ಕ್ಲೇಶಗಳು, ವಾರಿದ ಅಂದರೆ ಮೋಡಗಳು, ಸಮೀರ ಅಂದರೆ ವಾಯು. ಜಗನ್ನಾಥದಾಸರು ಪರಮಾತ್ಮನ ಸ್ತೋತ್ರವನ್ನು ಮಾಡುತ್ತಾ ಅವನು ಹೇಳ್ತಾ ಇದ್ದಾರೆ, ಅವನು ಜನನ ಮರಣಗಳಿಂದ ದೂರನಾಗಿದ್ದಾನೆ, ಜೀವರಲ್ಲಿಯೂ ಜಡಗಳಲ್ಲಿಯೂ ಜೈವರಲ್ಲಿ ಜಂಗಮ ಸ್ಥಾವರಗಳಲ್ಲಿಯೂ ಅಂತರ್ಯಾಮಿಯಾಗಿದ್ದು ಸಂಚರಿಸ್ತಾ ಇದ್ದಾನೆ. ದೈತ್ಯ ಸಮೂಹವನ್ನು ನಾಶ ಮಾಡುತ್ತಾನೆ ಮತ್ತು ಸಜ್ಜನರನ್ನು ಕಲ್ಪವೃಕ್ಷದಂತೆ ಬೇಡದನ್ನು ಕೊಟ್ಟು ರಕ್ಷಣೆ ಮಾಡ್ತಾನೆ. ಭಕ್ತರಿಗೆ ಬಂದ ಭಯಗಳನ್ನು ಪರಿಹಾರ ಮಾಡ್ತಾನೆ. ಪ್ರಕೃತಿ ಸಂಬಂಧವಿಲ್ಲದ ಸ್ವರೂಪಯೋಗ್ಯವಾದ ವಿಚಿತ್ರ ರಸರೂಪನೆಂದು, ಸೂರ್ಯನಂತೆ ಪ್ರಕಾಶವುಳ್ಳ ದೇಹಕಾಂತಿಯುಳ್ಳವನಾದವನೆಂದು ಮತ್ತು ದುಃಖವೆಂಬ ಮೋಡಗಳಿಗೆ ಬಿರುಗಾಳಿ ಸದೃಶನೆಂದು ಸ್ತೋತ್ರ ಮಾಡಿದ್ದಾರೆ. ಒಂದೊಂದು ಪದ್ಯದಲ್ಲಿಯೂ ಆ ಪರಮಾತ್ಮನ ಸರ್ವೋತ್ತಮತ್ವವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಆ ಪರಮಾತ್ಮ ಹೇಗೆ ಸರ್ವೋತ್ತಮನಾಗಿದ್ದಾನೆ ಅಂಥೇಳಿ ಒಂದೊಂದು ಪದ್ಯದಲ್ಲಿಯೂ ಅದನ್ನು ಹೇಳ್ತಾ ಇದ್ದಾರೆ. ಒತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಬೇಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳೆ ಶಿವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಠಿಸುವರ.